ಅಮ್ಮ ನೀನು? ಹೌದು ನಾನೇ. ಅಲ್ಲಿ ಕುಮುದ ಕೆಳಗಡೆ ಅಷ್ಟೊತ್ತಿಂದ ನಿಮ್ಮಿಬ್ರನ್ನ ಹುಡುಕ್ತಾ ಓಡಾಡ್ತಾ ಇದ್ದಾಳೆ. ನೀವಿಬ್ರು ನೋಡಿದ್ರೆ ಇಲ್ಲಿ ನಿಂತಿದ್ದೀರಾ. 1.5 ಗಂಟೆಯಿಂದ ಮಾತಾಡುವಂತ ಇಂಪಾರ್ಟೆಂಟ್ ವಿಷಯ ಅದು ಏನಪ್ಪಾ? ಅದು ಅಂತ ಗುಟ್ಟಿನ ವಿಷಯ ಮನೆ ತಾರಸಿ ಮೇಲೆ ಬಂದು ನಿಂತ್ಕೊಂಡು ಮಾತಾಡುವಂಥದ್ದು. ನನ್ನ ಮಗ ಅಂತೂ ಇತ್ತೀಚೆಗೆ ನನ್ನ ಹತ್ರ ಏನು ಹೇಳೋದ್ ನಿಲ್ಲಿಸ್ಬಿಟ್ಟಿದ್ದಾನೆ. ನೀನು ಅವನ ಜೊತೆ ಸೇರ್ಕೊಂಡು ಹಾಗೆ ಆಗ್ಬಿಟ್ಯಾ? ಅಮ್ಮ ನಾನಾ? ನಿಮ್ಮ ಹತ್ರ ಮುಚ್ಚಿಡೋಂಥ ವಿಷಯ ಏನಿದೆಯಮ್ಮ? ಏನಿಲ್ಲ, ಚಂದನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ವಿ. ಮುಖ್ಯವಾಗಿ ಮದ್ವೆಗೆ ಯಾರ್ಯಾರನ್ನ ಕರಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಲೆಗೆ ಹುಳ ಬಿಟ್ಕೊಂತ ಇದ್ವಿ ಅಷ್ಟೇ. ಓ, ಇವನು ಮದ್ವೆಗೆ ಅತ್ತೆ ಮಾತ್ರ ತಲೆ ಕೆಡಿಸ್ಕೊತಿದ್ದಾರೆ ಅನ್ಕೊಂಡಿದ್ದೆ. ಮೊಮ್ಮಗನು ತಲೆ ಕೆಡಿಸ್ಕೊತಾ ಇದ್ದಾನೆ. ಪರವಾಗಿಲ್ಲ, ನೀನಷ್ಟು ಬೇಗ ಮೇಲ್ ಓಡ್ ಬಂದಾಗ್ಲೇ ಅನ್ಕೊಂಡೆ ವಿಷಯ ತುಂಬಾ ಗಂಭೀರವಾಗಿದೆ ಅಂತ. ಮದುವೆ ವಿಷಯ ಅಂದ್ರೆ ತುಂಬಾ ಗಂಭೀರ ಅಲ್ವೇನಮ್ಮ? ಚಂದು, ಕುಮುದ ನಿನ್ನ ಕೆಳಗೆ ಹುಡುಕ್ತಾ ಇದ್ದಾಳೆ. ಏನೋ ಆಫೀಸ್ ವಿಷಯ ಅನ್ಸತ್ತೆ, ತುಂಬಾ ಇಂಪಾರ್ಟೆಂಟ್ ಇರ್ಬೇಕು. ಹೋಗ್ ನೋಡಮ್ಮ. ಸದ್ಯ ಅಮ್ಮ ಏನು ಕೇಳಿಸ್ಕೊಂಡಿಲ್ಲ. ಒಂದು ಸರಿ ಈಗಾಗತ್ತೆ ಚಂದನ್. ನಾವು ಯಾರಿಗೆ ಏನು ಹೇಳ್ಬಾರ್ದು ಅನ್ಕೋತೀವೋ ಅದು ಇನ್ಯಾರಿಗೋ ಗೊತ್ತಾಗೋಗಿರುತ್ತೆ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ನಾವು ಮೊದಲು ಕೆಳಗಡೆ ಹೋಗೋಣ ನಡಿ. ಇಲ್ಲಾಂದ್ರೆ ನಮ್ಮನ್ನು ಹುಡ್ಕೊಂಡು ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿಬ್ರು ಏನ್ ಮಾಡ್ತಾ ಇದ್ದೀರಾ ಅಂತ ತಲೆ ತಿಂತಾರೆ. ನೋಡಿ ಬಾ. ನೋಡಿ, ಚಂದನ್ನ ಕರಿ ಅಂತ ಹೇಳದ್ನಲ್ಲ, ಕರೆದ್ಯಾ? ಕರಿಯೋಣ ಅಂತಾನೆ ಹೋದೆ. ಅಷ್ಟರಲ್ಲಿ ನಿಮ್ಮ ಅತ್ತಿಗೆ ನಾನೇ ಕರಿತೀನಿ ಅಂದ್ರು, ಅದಕ್ಕೆ ಬಂದೆ. ಕೆಲಸ ಮಾಡು ಅಂತ ಕೋತಿಗೆ ಹೇಳಿದ್ರೆ ಕೋತಿ ತನ್ನ ಬಾಲಕ್ ಹೇಳ್ತಂತೆ. ಹಾಗಾಯ್ತು. ಹೋಗಿ ಹೋಗಿ ನಾನು ಕೆಲಸನ ನಿನಗೆ ಹೇಳದ್ನಲ್ಲ. ನಾಳೆ ನಮ್ಮ ಲಾಯರು ಚೆನ್ನೈಗೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಕಂಪ್ನಿ ಡಿಸಿಷನ್ ಏನು ಅಂತ ಅವ್ರಿಗೆ ಹೇಳಬೇಕು. ಇದು ತುಂಬಾ ಇಂಪಾರ್ಟೆಂಟು. ಆ ಚಂದು ಮೇಲೆ ಏನು ಮಾಡ್ತಿದ್ದಾನೆ? ನೀವೇ ಒಂದು ಡಿಸಿಷನ್ ತಗೊಂಡ್ರೆ ಆಯ್ತಲ್ಲ. ಚಂದನ್ ಅದನ್ನ ಬದಲಾಯಿಸಲ್ವಲ್ಲ. ಎಲ್ಲದಕ್ಕೂ ಚಂದನ್ ಯಾಕೆ ಕಾಯ್ತಾ ಇದ್ದೀರಾ? ಎಲ್ಲದಕ್ಕೂ ಅವನನ್ನೇ ಕಾಯಿದ್ರೆ ಯಾವ ಕೆಲಸನೂ ಮುಂದುವರಿಯಲ್ಲ, ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ. ರಂಜಿತ್, ನಾನು ನಿನಗೆ ಹೇಳಿದ್ದು ಚಂದನ್ನ ಇಲ್ಲಿ ಕರಿ ಅಂತ ಅಷ್ಟೆ. ಎಲ್ಲ ಕೆಲಸನೂ ನೀನೇ ಮಾಡು ಅಂತಲ್ಲ. ನಾನು ನಿನ್ನ ಮಾತಾಡಿಸಿದ ತಕ್ಷಣ ನೀನು ಮಾಡೋ ಉಪದೇಶನಲ್ಲೇ ನಾನು ತಗೊಳ್ತೀನಿ ಅಂತ ಅನ್ಕೋಬೇಡ. ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಯಾವಾಗಲೂ ಕೆಟ್ಟದೇ ಉಳಿಯುತ್ತೆ. ಅವಾಗ ಸ್ವಲ್ಪ ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದು ಉಳಿಯುತ್ತೆ. ಅಷ್ಟೇ, ಸಿಂಪಲ್. ಮತ್ತೆ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕು ಅಂದ್ರಂತೆ. ಹಾಂ ಚಂದು, ಮೊನ್ನೆ ನಾನು ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ನಲ್ಲ, ಆ ಲ್ಯಾಂಡ್ ರೆಕಾರ್ಡ್ಸ್ನೆಲ್ಲ ನೋಡಿದೆ. ಐ ಫೀಲ್ ಸಮಥಿಂಗ್ ಫಿಶಿ. ಆ ಲ್ಯಾಂಡ್ ಡೀಲ್ ಬೇಡ ಅನ್ಸುತ್ತೆ ಚಂದು. ಅತ್ತೆ, ಆ ಲ್ಯಾಂಡು ಪ್ರೈಮ್ ಲೊಕೇಶನಲ್ಲಿ ಇದೆ, ಮತ್ತೆ ವಾಟರ್ ರಿಸೋರ್ಸ್ ಕೂಡ ಇದೆ. ಸೊ ಬೆಸ್ಟ್ ಡೀಲ್ ಅದು. ಆದರೆ ಆ ಪೇಪರ್ಸ್ನ ನೋಡಿದೆ ಚಂದು, ಅದು ಸರಿ ಇಲ್ಲ ಕಣೋ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಹೇಳು? ಈಗಾಗಲೇ ಸರ್ಜಾಪುರಲ್ಲಿ ತಗೊಂಡಿರೋ ಲ್ಯಾಂಡೇ ಲಿಟಿಗೇಷನಲ್ಲಿದೆ. ಅದ್ರ ಬಗ್ಗೆನೇ ನಿನ್ನ ಜೊತೆ ಮಾತಾಡೋಣ ಅಂತ ಕರೆದೆ. ಹೇಳಿ ಅತ್ತೆ. ಹಲೋ. ಹಲೋ, ಚಂದು ಅವರ ಮಾತಾಡ್ತಿರೋದು? ಹೌದು. ನೀವು ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋರು ಈ ತರ ಮಾಡ್ಬೋದೇನ್ರಿ? ಅಕ್ಕ, ಯಾಕಕ್ಕ ಅದೆಲ್ಲ ಸುಮ್ಮನೆ ಮಾತಾಡ್ಬೇಡ. ಹೇಳ್ರಿ, ನೀವ್ ಈ ತರ ಮಾಡ್ಬೋದೇನ್ರಿ? ಅತ್ತೆ ಒಂದ್ ನಿಮಿಷ. ಅಲ್ರಿ, ಆ ಹುಡುಗಿಗೆ, ಅದು ಹಳ್ಳಿ ಮುಗ್ಧ ಹುಡುಗಿಗೆ ಈ ತರ ಪ್ರೀತಿ ಪ್ರೇಮ ಅಂತ ಹೇಳಿ ಮೋಸ ಮಾಡ್ಬೋದೇನ್ರಿ ನೀವು? ಹೇಳ್ರಿ, ನೀವ್ ಮಾಡಿದ್ ಸರಿನಾ? ನಿಮ್ಮಂತ ವಿದ್ಯಾವಂತರು ಈ ತರ ಮಾಡಿದ್ರೆ ಏನ್ ಅರ್ಥ? ಈಗ ಹುಡುಗಿ ಏನ್ರಿ ಮಾಡ್ಬೇಕು? ನಿಮ್ ದ್ರೋಹದ ಕಾರಣಕ್ಕೆ ಅವಳ ಜೀವನ ಅನ್ಯಾಯವಾಗಿ ಹಾಳಾಗೋಯ್ತಲ್ರಿ. ಆ
ಯಾರು ನೀವು? ಏನು ಹೇಳ್ತಾ ಇದ್ದೀರಾ? ನಿಮ್ಗೆ ಯಾರು ಬೇಕು? ಚಂದು ಅವರೇ, ನಿಮ್ಮಂತವ್ರನ್ನ ಬೇಕಾದ ಜನ ನೋಡಿದೀವಿ, ನಮ್ಮ ಹತ್ರನೇ ನಾಡ್ಕಾಡ್ಬೇಡ್ರಿ. ಇಂಥ ಕೇಸ್ನ ಬೇಕಾದಷ್ಟು ಹ್ಯಾಂಡಲ್ ಮಾಡಿದೀನಿ. ಈ ಆಟ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ರಾಂಗ್ ನಂಬರಾ ಚಂದು? ರಾಂಗ್ ನಂಬರ್ನೆಲ್ಲ ಯಾಕೆ ಅಟೆಂಡ್ ಮಾಡ್ತೀಯಾ? ಈಗ ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ದೀನಿ ತಾನೆ, ಫೋನ್ ಕಟ್ ಮಾಡು. ಸರಿ ಅತ್ತೆ. ಯಾರಕ್ಕ ಅಷ್ಟೊಂದು ಗೋಳಿಕೋತಿದ್ದೆ? ಲೈಫಲ್ಲಿ ಅವಾಗ ಈ ಥರ ಎಲ್ಲ ಮಾಡ್ತಿರ್ಬೇಕು ಚಿನ್ನು, ಇಲ್ಲ ಬೋರ್ ಆಗೋಗುತ್ತೆ. ಚಿನ್ನು, ಹೇಗ್ ಮಾತಾಡ್ದೆ? ನನ್ನ ಆಕ್ಟಿಂಗ್ ಚೆನ್ನಾಗಿತ್ತಾ? ನನ್ ರಾಜ್ಕುಮಾರ ಇಷ್ಟೊತ್ತಿಗೆ ಚಿತ್ರನಾಗ ಹೋಗಿರ್ತಾನೆ. ಪಾಪ, ಯಾಕಕ್ಕ ಅಷ್ಟೊಂದು ಗೋಳಿಕೋತ್ಯ ಅವ್ರನ್ನ? ಚಿನ್ನು, ಹುಡುಗರ್ನ ಅವಾಗ ಗೋಳಾಯ್ಕೋತಿರ್ಬೇಕು, ಇಲ್ಲಾಂದ್ರೆ ಹುಡುಗಿರಾಗಿ ಹುಟ್ಟಿದ್ದೆ ವೇಸ್ಟ್. ಹುಡುಗರ್ನ ರೇಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಪಾಪ ಸುಟ್ಕೊಳತ್ತಂತೆ, ಗೊತ್ತಾ? ನಿನ್ ರಾಜ್ಕುಮಾರ ನಿನ್ ಮ್ಯಾಗ್ ಸೆಟ್ ಮಾಡ್ಕೊಳ್ಳೋದಿಲ್ವಾ? ಸಿಟ್ಟ ಅವನಿಗ ಸಾಧ್ಯನೇ ಇಲ್ಲ. ಅವನಂತರ ಶ್ರೀರಾಮಚಂದ್ರ ಇದ್ದಾಗೆ. ಹುಡುಗಿರ್ಗೆ ಮೋಸ ಮಾಡೋದಿರ್ಲಿ, ಪಾಪ ಮಾತಾಡೋದಕ್ಕೂ ಹೆದರ್ಕೋತಾನೆ, ಗೊತ್ತಾ? ಅವನತ್ರ ಮುಗ್ಧ ಮನಸ್ಸಿದ್ದಾಗೆ. ಒಂದ್ ಸಣ್ಣ ವಿಷಯಕ್ಕೂ ಎಷ್ಟು ಯೋಚನೆ ಮಾಡ್ತಾನೆ ಗೊತ್ತಾ? ಎಲ್ಡೂನು ನೀನೇ ಹೇಳ್ತಲ್ಲ ಅಕ್ಕ. ಅದೇನೋ ಹೇಳ್ತಾರಲ್ಲ, ಮಗುನು ಚುಟ್ಬಿಟ್ಟು ತೊಟ್ಲೂನು ತುಕ್ತಾರಂತೆ. ಹಂಗಾಯ್ತು ನಿನ್ ಕತೆ. ಇವಾಗ ಅವನ್ಗೆ ತಲೆ ಕೆಟ್ಟೋಗಿರತ್ತೆ, ಆಟಮ್ ಬಾಂಬ್ ಬಿದ್ದಾಗ ಆಗಿರತ್ತೆ. ನಿಜ ಏನಪ್ಪಾ ಅಂದ್ರೆ ಅವನ ಹತ್ರ ಟುಸ್ಪಟಾಕಿ. ಯಾರಪ್ಪ ಫೋನ್ ಮಾಡಿರ್ಬೋದು ಅಂತ ತಲೆ ಚಚ್ಕೋತಾ ಇರ್ತಾನೆ. ಪಾಪ ಅವರು. ನೀನ್ ಫೋನ್ ಮಾಡಿ ಹೇಳ್ಬಿಡು ತಮಾಷೆ ಮಾಡ್ದೆ ಅಂತ. ಇಷ್ಟು ಬೇಗನಾ? ನೋ, ಇನ್ನೊಂದ್ ಸ್ವಲ್ಪ ಹೊತ್ತು ಆಟಾಡ್ಸೋಣ. ಇನ್ನೂ ಆಟಾಡ್ತೀಯಾ? ಬ್ಯಾಡ ಅಕ್ಕ, ಕಡೆ ಸಲ ಚಿನ್ನು, ಪ್ಲೀಸ್. ಬ್ಯಾಡ ಅಕ್ಕ, ಈಗ್ಲೇ ಜಾಸ್ತಿ ಆಯ್ತು. ನಿನಗೆ ಅರ್ಥ ಆಗಲ್ಲ, ಸುಮ್ನಿರು. ಯಾರಿದು? ನಾನು ಇದು ಡೀಟೇಲ್ ಆಗಿ ನೋಡಿದ್ದೀನಿ ಎಲ್ಲಾನು. ಸೊ ನಮ್ಮ ಕನ್ಸಲ್ಟೆಂಟ್ ಲಾಯರ್ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಸರ್ಜಾಪುರ ಲ್ಯಾಂಡ್ ಬಗ್ಗೆ ಮಾತಾಡ್ತಿದ್ದೀನಿ ಚಂದು. ನಮ್ಮ ಲಾಯರ್ ಪ್ರಕಾರ ನಾವೇನಾದ್ರೂ ಕೋರ್ಟ್ಗೆ ಹೋದ್ರೆ ಅದು ಸಾಲ್ವ್ ಆಗೋದು ತುಂಬಾ ಕಷ್ಟ ಅಂತೆ. ಒಂದ್ ವೇಳೆ ಸಾಲ್ವ್ ಆದ್ರೆ ತುಂಬಾ ವರ್ಷ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕೋರ್ಟ್ಗೆ ಹೋಗದೆ ಬೇರೆ ರೀತಿ ಇದನ್ನ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಹೌದು, ನನಗೂ ಇದೇ ಸರಿ ಅನಿಸ್ತಾ ಇದೆ. ಒಂದಷ್ಟು ದುಡ್ಡು ಬೇಸಿ ಹಾಕಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಇದೇನಪ್ಪ ಹೊಸ ಸಮಸ್ಯೆ? ಲಚ್ಚಿ ಯಾರಿಗಾದ್ರೂ ವಿಷಯ ತಿಳಿಸಿ ಅವ್ರೇನಾದ್ರೂ ಫೋನ್ ಮಾಡ್ತಾ ಇದಾರ? ಏನ್ ಕತೆ? ಚಂದು, ಯಾವ ಲೋಕದಲ್ಲಿದ್ಯೋ ನೀನು? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ವಾಪಸ್ ಉತ್ತರನೇ ಕೊಡ್ತಾ ಇಲ್ವಲ್ಲ? ಇದು ಇಂಪಾರ್ಟೆಂಟ್ ಅಂತ ಹೇಳ್ದೆ ತಾನೆ, ಮೊದಲು ಇಲ್ಲಿ ಕಾನ್ಸಂಟ್ರೇಟ್ ಮಾಡು. ಹಲೋ, ಹಲೋ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವ್ ಫೋನ್ ಇಟ್ಬಿಟ್ರಲ್ರಿ. ಏನ್ರಿ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದೀರಾ? ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ, ಅವಳ ಬಾಳಿನ ಪ್ರಶ್ನೆ. ನಿಮ್ಗೊಂದ್ ಚೂರು ಕರುಣೆ ಬೇಡವೇನ್ರಿ? ಅತ್ತೆ ಇಂಪಾರ್ಟೆಂಟ್ ಕಾಲ್, 2 ನಿಮಿಷ ಬಂದೆ. ನನ್ ಮಾತು ನಿನ್ಗೆ ಇಂಪಾರ್ಟೆಂಟ್ ಅಲ್ವಾ ಚಂದು? ಸಾರಿ, 2 ನಿಮಿಷ ಬರ್ತೀನಿ. ಚಂದು, ನೀವು ಅಷ್ಟೊತ್ತಿಂದ ಇಂಪಾರ್ಟೆಂಟ್ ಅಂತ ಹೇಳ್ತಾನೇ ಇದ್ದೀರಿ. ಪಾಪ ಅವನ್ ಕೇಳ್ತಾನೇ ಇಲ್ಲ. ಇದ್ ನಿಮ್ಗೆ ಟೂ ಮಚ್ ಅಂತ ಅನಿಸ್ತಿಲ್ವಾ ಕುಮ್ದಾ ಅವ್ರ? ನೀವು ಅಷ್ಟೊತ್ತಿಂದ ಹೇಳಿದ್ದೆಲ್ಲ ಕೋಣ ಮುಂದೆ ಕಿಂದ್ರಿ ಬಾರಿಸ್ದಂಗಾಯ್ತು. ಈಗ ಒಂದ್ ಕೆಲಸ ಮಾಡಿ, ಚಂದನ್ಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ನನಗೇ ಹೇಳಿ.
ನಾನು ಆಮೇಲೆ ಅವ್ನಿಗೆ ಹೇಳ್ತೀನಿ. ವಿಲ್ ಯು ಜಸ್ಟ್ ಶಟ್ ಅಪ್ ರಂಜಿತ್? ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊ. ಆಫೀಸ್ ವಿಚಾರಕ್ಕೆಲ್ಲ ತಲೆ ಹಾಕಕ್ ಬರ್ಬೇಡ. ಯಾಕ್ರಿ ಮಾತಾಡ್ತಾನೆ ಇಲ್ಲ? ನಾನು ಅವಾಗ್ಲಿಂದ ಬಡ್ಕೋತಾನೆ ಇದ್ದೀನಿ. ಹ ಮಾಡಬಾರ್ದು ಕೆಲ್ಸ ಮಾಡಿ ಮೌನವಾಗೋಗ್ಬಿಟ್ರೆ ಸಮಸ್ಯೆ ಬಗೆಹರಿಯತ್ತೇನ್ರಿ? ಹ ಮಾತಾಡ್ರಿ. ಯಾರಿದು? ಯಾರು ಮಾತಾಡ್ತಿರೋದು? ಯಾರು ಅಂತ ಹೇಳ್ತೀನಿ. ಅದಕ್ಕೂ ಮೊದ್ಲೇ ಯಾರಾದ್ರೂ ಆಗಿರ್ರಿ, ಅದೇನಾರು ಇರ್ಲಿ, ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನಂದೇನು ತಪ್ಪಿಲ್ಲ ನೋಡಿ, ಕೂತ್ ಮಾತಾಡೋಣ, ಎಲ್ಲ ಸರಿ ಹೋಗುತ್ತೆ. ಯಾರ್ರಿ ನೀವು? ಹಾ, ಪೆದ್ದು ನಾನ್ ಕಡೋ ಶ್ರುತಿ, ಗೊತ್ತಾಗ್ಲಿಲ್ವಾ? ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಗ್ರೇಟ್ ಅಲ್ಲ? ಇಡಿಯಟ್, ತಲೆ ಕೆಟ್ಟಿದ್ಯಾ? ಹುಚ್ಚಿಡ್ದಿಯಾ ನಿನಗೆ? ಹಾ, ತಮಾಷೆ ಮಾಡಕ್ಕೆ ಸಮಯ ಸಂದರ್ಭ ಇರುತ್ತೆ. ಯಾರು ನಿನಗೆ ಬುದ್ಧಿ ಕಲ್ಸಿದ್ದು? ಬೇರೆ ಕೆಲ್ಸ ಇಲ್ವಾ ನಿನಗೆ? ಸಾರಿ ಕಣೋ, ಸಾರಿ. ನಿನಗ್ ಗೊತ್ತಾಗ್ಬಾರ್ದು ಅಂತಾನೆ ಚಿನ್ನು ಮೊಬೈಲ್ ಇಂದ ಫೋನ್ ಮಾಡ್ದೆ. ಇದು ಅವಳ ನಂಬರು. ಸಾರಿ, ಬೇಜಾರ್ ಮಾಡ್ಕೋಬೇಡ. ಮುಚ್ಚು ಬಾಯ್, ತಮಾಷೆನ ಇದು? ಎಜುಕೇಟೆಡ್ ಆಗಿ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ತಮಾಷೆ ಮಾಡಕ್ಕೂ ಮಿತಿ ಮಿತಿ ಇರುತ್ತೆ. ಇನ್ನೊಂದ್ಸರಿ ನಾನು ವರ್ಕಲ್ಲಿ ಇರ್ಬೇಕಾದ್ರೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಸ್ಟುಪಿಡ್ ಗರ್ಲ್, ಇಡು ಫೋನು.